ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಚನಾ. ಇವತ್ತು ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಸ್ ಆಗಿರುತ್ತೆ. ಏನು ಅಡುಗೆ ಮಾಡಿದೆ, ಹಾಗೆ ನಾನು ಯಾಕೆ ಈ ವಾರ ಲಕ್ಷ್ಮಿ ಕೂಡಿಸಿಲ್ಲ ಅಂತ ಹೇಳ್ತೀನಿ. ಹಾಗೆ ನಾನು ಹೇಗೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಮತ್ತು ಹಬ್ಬದ ದಿನ ಏನೆಲ್ಲ ಮಾಡಿದೆ ಮತ್ತು ಏನೇನು ಪರ್ಚೇಸ್ ಮಾಡಿದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನನ್ನನ್ನು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಈ ಥರ ದಾಸವಾಳ ಗಿಡನ 1.5 ತಿಂಗಳ ಹಿಂದೆ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿತ್ತು. ಗಿಡ ತುಂಬ ಮೊಗ್ಗಿತ್ತು ನೋಡಿ. ಯಾವುದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಇದ್ದಕ್ಕಿದ್ದಂಗೆ ಈ ಥರ ಮೊಗ್ಗೆಲ್ಲ ಬಿದ್ದೋಗ್ತಾ ಇದ್ದೇವೆ. ಎಷ್ಟು ನಾಳೆ ಅರಳಬೇಕು ಅನ್ನೋ ಟೈಮಿಗೆ ಸರಿಯಾಗಿ ಮೊಗ್ಗು ನೋಡಿ, ಎಷ್ಟು ದಪ್ಪ ಮೊಗ್ಗು. 2 ತೊಗೊಂಬಂದಿದ್ದೆ, ಒಂದು ಯೆಲ್ಲೋ ಕಲರು ಮತ್ತು ಒಂದು ಕನಕಾಂಬರ ಕಲರ್. ತುಂಬ ಚೆನ್ನಾಗಿದೆ ಹೂವು ಅಂತೂ. ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬಿಡುತ್ತೆ. ಹಾಗೆ ನನ್ನ ಹತ್ರ ಇದು ಆಲ್ರೆಡಿ ಇದು ಒಂದು ಸುತ್ತಿನ ದಾಸವಾಳ ಇತ್ತು. ಅದು ಕೂಡ ಪಿಂಕ್ ಕಲರು. ತುಂಬ ಹೂವು ಬಿಡುತ್ತೆ. ಒಂದ್ಸಲಿ ಬಿಟ್ಟರೆ ಒಂದೊಂದು ದಿನ 4-5 ಹೂವು ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಅದಕ್ಕೂ ಕೂಡ ಈ ರೀತಿ ಬಿಳಿ ಹುಳ ಬಂದುಬಿಟ್ಟಿದೆ. ನಿಮ್ಗೇನಾದರೂ ಇದಕ್ಕೆ ಯಾವ ಮೆಡಿಸನ್ ಹಾಕಿದ್ರೆ ಹೋಗುತ್ತೆ ಅಂತ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ, ಆದರೆ ಮನೆಯಲ್ಲಿ ಹಬ್ಬ ಏನು ಮಾಡ್ತಾ ಇಲ್ಲ, ಆದರೆ ಪೂಜೆ ಮಾತ್ರ ಮಾಡ್ತಾಯಿದ್ದೀನಿ. ಹಬ್ಬ ಮಾಡದಿರೋದಕ್ಕೆ ಕಾರಣ ಕೂಡ ಇದೆ. ನಾವು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾಯಿದ್ವಿ ನಮ್ಮ ಅಮ್ಮ ಮನೆಯಲ್ಲಿ. ಅಮ್ಮ ಇಲ್ಲದಿರೋ ಕಾರಣ ಯಾಕೋ ಈ ವರ್ಷ ಹಬ್ಬ ಮಾಡೋಕ್ಕೆ ಮನಸ್ಸಿಲ್ಲ. 1 ವಾರದಿಂದ ಬರೀ ಅಮ್ಮನ ನೆನಪೇ ಕಾಡ್ತಿತ್ತು. ಹಾಗಾಗಿ ನಾನೇನು ಈ ವಾರ ಹಬ್ಬ ಮಾಡೋಕ್ಕೆ ಹೋಗಲಿಲ್ಲ. ನೋಡೋಣ ನೆಕ್ಸ್ಟ್ ವೀಕ್ ಮಾಡೋಣ ಅಂತಂತ ಹೇಳಿ ಸುಮ್ಮನೆ ಆದೆ. ಹಾಗೆ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಲೇಬೇಕಲ್ವ ಹಬ್ಬ ಅಂದರೆ ಅಂತಂತ ಹೇಳಿಬಿಟ್ಟು ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ತುಳಸಿ ಮುಂದೆನೂ ಒಂದು ದೀಪ ಅಂಟಿಸಿ ರಂಗೋಲಿ ಹಾಕಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದು ನೋಡಿ. ಈಗ ಸಾಂಬ್ರಾಣಿ ಹಾಕಬೇಕು ಅಂತ ನಾನು ಎವ್ರಿ ಮಂಗಳವಾರ ಹಾಗೆ ಶುಕ್ರವಾರನ ಸಾಂಬ್ರಾಣಿ ಹಾಕ್ತೀನಿ. ಸಾಂಬ್ರಾಣಿ ಅಂಗಡಿನಲ್ಲಿ ಸಿಗುವಂಥ ಸಾಂಬ್ರಾಣಿನಲ್ಲಿ ಹಾಕಲ್ಲ. ಈ ರೀತಿ ಮನೆಯಲ್ಲಿ ಕಾಯೆಲ್ಲ ತುರಿದಾದ್ಮೇಲೆ ಚುಪ್ಪಿರುತ್ತಲ್ಲ, ಚುಪ್ಪನ್ನ ನಾನು ಎಸಿದಿರ ಹಾಗೆ ಎತ್ತಿಟ್ಟಿದ್ದು ಗ್ಯಾಸ್ ಮೇಲೆ ಹೀಗೆ ಇಟ್ಬಿಟ್ಟು ಆನ್ ಮಾಡಿ ಒಂದು 5 ನಿಮಿಷ ಆದರೆ ಆ ಚುಪ್ಪು ಅದೇನೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಂಡ ಆಗುತ್ತೆ. ಆ ಕೆಂಡ ಆದಮೇಲೆ ಸಾಂಬ್ರಾಣಿ ಹಾಕೋ ಅಂತಹ ಒಂದು ಬಟ್ಲಿಗೆ ಹಾಕಿಬಿಟ್ಟು ನಾನು ಇದರಲ್ಲಿ ಕಲ್ಲು ಸಾಂಬ್ರಾಣಿ ಅಂತಾರಲ್ಲ, ಹಳ್ಳಿಲೆಲ್ಲ ಹಾಕ್ತಾರಲ್ಲ ಊರ ಕಡೆ ಎಲ್ಲ ಸಾಂಬ್ರಾಣಿನ, ಆ ರೀತಿ ಸಾಂಬ್ರಾಣಿ ಹಾಕಿ ಮನೆಗೆಲ್ಲದಕ್ಕೂ ಹೊಗೆ ಹಾಕಿಬಿಟ್ರೆ ಏನೋ ಒಂಥರ ನಾವು ಅವಾಗ ಪೂಜೆ ಮಾಡಿದಾಗ ಒಂದು ಪಾಸಿಟಿವ್ ಎನರ್ಜಿನೇ ಬರುತ್ತೆ. ನಮಗೆ ಫೀಲ್ ಆಗುತ್ತೆ, ಪಾಸಿಟಿವ್ ಫೀಲ್ ಆಗುತ್ತೆ. ನೋಡಿ ಕೆಂಡ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಸಾಂಬ್ರಾಣಿ ಹಾಕ್ತಾಯಿದ್ದೀನಿ, ಹೊಗೆನೂ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ತಿಂಡಿ ಕೂಡ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಪುದೀನ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಶುಂಠಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಇದಿಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ. ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಹುಳ್ಳಿಕಾಯಿ, ಗೆಡ್ಡೆಕೋಸು ಇದೆಲ್ಲದನ್ನು ನನ್ನ ಎಲ್ಲ ರೆಡಿ ಮಾಡಿದರು. ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಅವ್ರು ಇದನ್ನೆಲ್ಲ ರೆಡಿ ಮಾಡಿದರು. ಈಗ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಹಾಗೆ ನೋಡಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮೊಗ್ಗನ್ನ ಒಂದು 5-10 ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಆ ನೆನೆಸ್ಬಿಟ್ಟು ನಾವು ಹಾಕೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ಪರಿಮಳನೇ ಬರುತ್ತೆ ಮತ್ತು ಆ ಫ್ಲೇವರ್ ಹೋಗೋದಿಲ್ಲ ಅಂತ ಹೇಳಿ ಈ ಒಂದು ಟಿಪ್ನ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಂಥದ್ದು. ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ. ಪಲಾವ್ ಮಾಡಬೇಕು ಅಂತಿದ್ದಂಗೆ ಮುಂಚೆನೇ ನೆನೆಸಿಟ್ಕೊಂಡ್ಬಿಡ್ತೀನಿ. ಈಗ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಪುದೀನ, ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ.
ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿನ ನಾನು ಯಾವಾಗಲೂ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಅವಾಗ ಕುಟ್ಟಿ ಅವಾಗ ಹಾಕೋದಿಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ತರಕಾರಿನೂ ಸೇರಿಸ್ಕೊಂಡು, ಬಟಾಣಿನೂ ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ, ಅದನ್ನು ಸೇರಿಸ್ಕೊಂಡು ಎಲ್ಲದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರಿನಂಶ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಮತ್ತು ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿನ ನಾವು ನೆನೆಸು ಇಟ್ಕೊಬೇಕು. ಫಸ್ಟೇನೆ ಒಂದು 10-15 ನಿಮಿಷ ಮುಂಚೆನೇ ನೆನೆಸಿಟ್ಕೊಬೇಕಾಗುತ್ತೆ. ಈಗ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಆ ನೆನೆಸಿರೋ ಅಂತಹ ಅಕ್ಕಿ ಹಾಕಿ ಮತ್ತು ಬಿಸಿನೀರು ಇಟ್ಕೊಂಡಿರಬೇಕು ಪಕ್ಕದಲ್ಲಿ. ಆ ಬಿಸಿನೀರನ್ನು ಕೂಡ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಪಲಾವು ರೆಡಿ ಆಗುತ್ತೆ. ಎಷ್ಟು ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಯಾಕೆ ಇವತ್ತು ಇಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೀನಿ ವರಮಹಾಲಕ್ಷ್ಮಿಲಿ ಅಂದರೆ, ಕೆಳಗಡೆ ನಮ್ಮ ಬಾವರ ಮನೆಯಲ್ಲಿ ಅವರು ತುಂಬ ಜೋರಾಗಿ ಹಬ್ಬ ಮಾಡಿದರು. ಅವರು ಎಲ್ಲನೂ ಕೊಟ್ಟಿದ್ದರು ನಮಗೆ, ಒಬ್ಬಟ್ಟು ಮತ್ತು ಕೂಟು, ಪಾಯಸ, ವಡೆ ಎಲ್ಲದನ್ನು ಅವ್ರ ಮನೆಯಿಂದ ಬಂದಿತ್ತು. ಹಾಗಾಗಿ ನಾನು ಇವತ್ತು ಸಿಂಪಲ್ಲಾಗಿ ಪಲಾವ್ ಮಾಡಿಕೊಂಡೆ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ. ನೋಡಿ, ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಅವ್ರು ಏನೇನು ಕೊಟ್ಟಿದ್ರು ಅಂತ ಹೇಳಿಬಿಟ್ಟು. ಹಾಗೆ ನಮ್ಮ ತಮ್ಮನ ಮನೇಲಿ ಹಬ್ಬಕ್ಕೆ ಕರೆದಿದ್ರು ಅಂತ ಕೂಡ ರೆಡಿ ಆದೆ. ನೋಡಿ, ನಾನು ಇವತ್ತು ಹೇಳ್ದಂಗೆ ನಮ್ಮ ಅಮ್ಮನ ನೆನಪು ತುಂಬ ಕಾಡ್ತಿದ್ದರಿಂದ ನಾನು ಹುಟ್ಟಿರೋ ಅಂಥ ಸೀರೆ ಬಂದು ಅಮ್ಮಂದೇ. ಯಾವುದೋ ನಂದೊಂದು ಬ್ಲೌಸ್ ಇತ್ತು, ಆ ಬ್ಲೌಸ್ ಹಾಕ್ಕೊಂಡು ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮನ ನೆನಪಲ್ಲೇ ನಾನು ಅಮ್ಮನ ಸೀರೆ ಉಟ್ಕೊಂಡೆ. ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಮ್ಮ ಜೊತೆಗೇ ಇದ್ದಾರೆ ಅನ್ನೋ ಫೀಲ್ ಕೂಡ ಆಗ್ತಾಯಿತ್ತು. ನೋಡಿದ್ರಲ್ಲ ಹೇಗೆ ಅಂತಂದ್ಬಿಟ್ಟು. ಇದೆಲ್ಲ ಡಿಸೈನ್ ಮಾಡಿರೋದು ಬಂದು ನನ್ನ ತಮ್ಮನೇ ಡಿಸೈನ್ ಮಾಡಿರೋದು. ಅವನದೇ ಓನ್ ಬುಟಿಕ್ ಇರೋದ್ರಿಂದ ನನಗೆ ಬ್ಲೌಸ್ ಹೊಲಿಸೋ ಟೆನ್ಷನ್ನೇ ಇರೋದಿಲ್ಲ. ಅವನೇ ಎಲ್ಲ ಡಿಸೈನು ಮಾಡಿಕೊಡ್ತಾನೆ. ನೋಡಿ ಹೇಗಿದೆ ಅಂತಂತ ಹೇಳಿಬಿಟ್ಟು ಬ್ಲೌಸ್ ಡಿಸೈನು. ತುಂಬ ಹಳೆಯ ಬ್ಲೌಸು ಇದು, ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಬ್ಯಾಕೇನೆ ಈ ರೀತಿ ಬ್ಲೌಸ್ ಹೊಲಿದು ಕೊಟ್ಟಿದ್ದ. ನಾನು ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಹೊಡ್ಸ್ಕೊಂಡೆ. ಅಲ್ಲಿಂದ ತಮ್ಮನ ಮನೆಗೆ ಹೋದರೆ ನೋಡಿ, ಲಕ್ಷ್ಮಿ ಅರಂಗೆ ನನ್ನ ಸೊಸೆಯಂದಿರೋ ರೆಡಿಯಾಗಿದ್ದರು, ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅಲ್ಲಿ ಎಲ್ಲ ಊಟ ಮಾಡಿ ಅರ್ಶಿನ ಕುಂಕುಮ ತೊಗೊಂಡು ಹಾಗೆ ನಾವು ಈ ಕಡೆ ರಾಜರಾಜೇಶ್ವರಿ ನಗರ ಕಡೆ ಹೋಗ್ತಾಯಿದ್ವಿ. ರಾಜರಾಜೇಶ್ವರಿ ನಗರ ಕಡೆ ಹೊರಟ್ರಂತೂ ಆ ಗೋಪಾಲನ್ ಮಾಲು ಮತ್ತು ರಾಜರಾಜೇಶ್ವರಿ ಟೆಂಪಲ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅಲ್ಲಿಂದ ನಾವು ಹೋಗಿದ್ದು GRT ಜ್ಯುವೆಲರ್ಸ್ಗೆ ನಾವು ಯಾಕೆ ಹೋದ್ವಿ ಅಂತಂತಂದರೆ, ಇವತ್ತು ಹಬ್ಬ ಆಗಿರೋದ್ರಿಂದ ಕೆಲವೊಂದೊಂದು ಸಿಲ್ವರ್ ಐಟಮ್ಸ್ ತೊಗೋಣ ಅಂತಂತ ಹೇಳಿಬಿಟ್ಟು, ತುಂಬ ಒಳ್ಳೆಯದು ಅಂತಂತ ಹೇಳಿಬಿಟ್ಟು ಸಿಲ್ವರ್ ಐಟಮ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋದ್ವಿ. ತುಂಬ ಅಂದರೆ ತುಂಬ ಕಲೆಕ್ಷನ್ಸು ಚೆನ್ನಾಗಿತ್ತು. ನಮ್ಮ ಕ್ರೌಡು ಕೂಡ ಕಮ್ಮಿ ಇತ್ತು. ನಮ್ಮ ಮಲ್ಲೇಶ್ವರಂ ಕಂಪೇರ್ ಮಾಡಿದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಕ್ರೌಡ್ ಕಂಪೇರ್ ಆಗಿತ್ತು. ನೋಡಿ, ಇವತ್ತು ನಾನು ಏನೇನು ತಂದೆ ಪರ್ಚೇಸಿಂಗಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. GRTನಲ್ಲಿ ಈ ಥರ 2 ಬಾಕ್ಸು ತೊಗೊಂಬಂದೆ. ಆ ಬಾಕ್ಸ್ ಒಳಗಡೆ ಏನಿದೆ ಅಂತಂದರೆ ನೋಡಿ, ಬೆಳ್ಳಿದು ಕಳಸ. ಮನೆಯಲ್ಲಿ ಡೈಲಿ ಪೂಜೆಗೆ ಒಂದು ಬೆಳ್ಳಿ ಸೆಟ್ಟು ರೆಡಿ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೊಡಿಸ್ತೀನಿ ಅಂತಂತ ಹೇಳಿ ನಮ್ಮ ಹಸ್ಬೆಂಡ್ ಕರ್ಕೊಂಡೋಗಿ ನೋಡಿ ಕಳಸ ಕೊಡಿಸಿದ್ದಾರೆ, ಬೆಳ್ಳಿದು ಡೈಲಿ ಯೂಸ್ಗೆ. ಹಾಗೆ ನೋಡಿ, ದೀಪ ಕೂಡ ತೊಗೊಂಬಂದಿದ್ದೀನಿ. ಹಬ್ಬ ಬೆಳ್ಳಿ ರೇಟ್ ಅಂತೂ ತುಂಬ ಕಾಸ್ಟ್ಲಿ ಆಗಿದೆ. ಇವಾಗ ಆಲ್ಮೋಸ್ಟ್ 87 ರುಪೀಸ್ ಇತ್ತು ನಾವು ಬೆಳ್ಳಿ ತೊಗೊಂಡಾಗ. ಈ ರೀತಿ ನಾವು ದೀಪ ಕೂಡ ತೊಗೊಂಡ್ವಿ. ಒಂದೊಂದು ದೀಪ ಬಂದು 5500 ರುಪೀಸ್ ಆಯಿತು. ಈ ಸಣ್ಣ ದೀಪಕ್ಕೇನೆ ಇಷ್ಟೊಂದು ಆಗೋಯಿತು. ಆ ನೆಟ್ ದೀಪ ತೊಗೋಣ, ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನೆಟ್ ದೀಪ ತೊಗೊಂಬಂದೆ.
ಹಾಗೆ ಮೊದಲನೇ ಪೂಜೆ ಗಣೇಶಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಗಣೇಶಂದು ಒಂದು ಸಣ್ಣದು ಬೆಳ್ಳಿ ವಿಗ್ರಹ ಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ತೊಗೊಬೇಕು ಅಂತ ಹೇಳಿ. ಆಗ ಒಂದು ಚಿಕ್ಕದು ಗಣೇಶನ ವಿಗ್ರಹ ಕೂಡ ತೊಗೊಂಡೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಷ್ಟು ಕ್ಯೂಟಾಗಿತ್ತು ಗಣೇಶ, ನೋಡ್ತಾ ಇದ್ರೇ ಭಕ್ತಿ ಬರೋ ಹಾಗಿತ್ತು. ತೋರಿಸ್ತೀನಿ ನೋಡಿ ಇವಾಗ ಹೇಗಿದೆ ಗಣೇಶನ ವಿಗ್ರಹ ಅಂತ ಹೇಳಿಬಿಟ್ಟು. ನೋಡಿ ತುಂಬ ಚೆನ್ನಾಗಿತ್ತು. ನಮ್ಮ ಹತ್ರ ಆಲ್ರೆಡಿ ಮನೆಯಲ್ಲಿ ಇತ್ತು, ಆದರೆ ಹಳೇದಾಗೋಗ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಕೆಲವೊಂದೊಂದು ಐಟಮ್ಸ್ನೆಲ್ಲ ನಾವು ಹಳೆಯ ಐಟಮ್ಸ್ನೆಲ್ಲ ಹಾಕಿಬಿಟ್ಟು ಇಷ್ಟು ಐಟಮ್ಸ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ದೀಪ ಕಳಸ ಎಲ್ಲ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ದೀಪ ಕಳಸ ಎಲ್ಲ ತೊಗೊಂಡೆ. ಈ ಕಳಸ ಎಲ್ಲ ತೊಗೊಬೇಕು, ದೀಪ ತೊಗೊಬೇಕು, ಹಾಗಾಗಿ ಲೇಟಾಗಿ ಹಬ್ಬ ಮಾಡೋಣ ಅಂತಲೇ ಹೇಳಿ ನಾನು ಈ ವಾರ ಹಬ್ಬ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.